ಆ ಮಹಾತ್ಮ ಗಾಂಧಿಯವರು ನಮ್ಮ ದೇಶ ಗ್ರಾಮಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಹಾಗೆ ಅಂತ ಹೇಳಿ ಯಾವಾಗಲೂ ಸಹ ಅದನ್ನ ಕರೆ ಕೊಟ್ಟಿದ್ರು, ಅದನ್ನ ಪ್ರತಿಪಾದನೆ ಮಾಡ್ತಿದ್ರು. ದಿವಂಗತ ರಾಜೀವ್ ಗಾಂಧಿಯವರು ಪ್ರಧಾನಿಯಾದಾಗ ಸಂವಿಧಾನದ 73, 74ನೇ ಕಲಮಿಗೆ ತಿದ್ದುಪಡಿಯನ್ನು ತಂದರು. ಆ ತಿದ್ದುಪಡಿ ಏನಂದ್ರೆ, ಲೋಕಸಭೆ ಮತ್ತು ವಿಧಾನಸಭೆಗೆ ಅವಧಿ ಮುಗಿಯೋದ್ರೊಳಗೆ ಏನು 5 ವರ್ಷದೊಳಗೆ ಚುನಾವಣೆ ನಡೆಯುತ್ತೆ, ಅದೇ ರೀತಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ಗಳಿಗೂ ಸಹ ಕಡ್ಡಾಯವಾಗಿ ಚುನಾವಣೆಗಳು ನಡೀಲೇಬೇಕು ಅಂತ ಹೇಳಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿದ್ರು. ಅದು ಐತಿಹಾಸಿಕವಾದಂಥ ಸಂವಿಧಾನ ತಿದ್ದುಪಡಿ. ಅದು ಜಾರ್ಜ್ ಫರ್ನಾಂಡಿಸ್ ರವರು ಅವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಕಾಂಗ್ರೆಸ್ಸಿನ ಕಡು ವಿರೋಧಿ. ಆದರೂ ಸಹ ರಾಜೀವ್ ಗಾಂಧಿಯವರು ಇಂಥದ್ದೊಂದು ಕ್ರಾಂತಿಕಾರಿಕ ಒಂದು ಕಾಯ್ದೆ ತಿದ್ದುಪಡಿಯನ್ನು ಮಾಡಿದಾಗ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ಕೆಲಸ ಇದು ರಾಜೀವ್ ಗಾಂಧಿಯವರು ಮಾಡಿರೋದು ಅಂತ ಹೇಳಿ ಪ್ರಶಂಸೆಯನ್ನು ಮಾಡಿದರು. ಜೊತೆಗೆ SC ST ಅವರಿಗೆ, ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ, ಎಲ್ಲ ಜಾತಿಯ ಬಡವರಿಗೂ ಸಹ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿಯವರು ಮಾಡಿದರು. ಆದರೆ ಇವತ್ತು ಯಾವ ಪಕ್ಷದ ಪ್ರಧಾನಿಯಾಗಿದ್ದವರು ಒಂದು ಕ್ರಾಂತಿಕಾರಿ ಕಾಯ್ದೆಯನ್ನು ಜಾರಿ ತಂದರು, ಅದೇ ಪಕ್ಷ ಇವತ್ತು ರಾಜ್ಯದಲ್ಲಿ ಆಳ್ವಿಕೆಯಲ್ಲಿದ್ದರೂ ಸಹ 3 ವರ್ಷ ಆಗಿದೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆಗಳು ರಾಜ್ಯದಲ್ಲಿ ನಡೆದಿಲ್ಲ. ಆ ಕಾಯ್ದೆಯಲ್ಲೇನಿದೆ, ಒಂದು ದಿನನೂ ಆಡಳಿತಾಧಿಕಾರಿಯನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ, ಒಂದು ದಿನನೂ ಇಲ್ಲ. ಆ ಅವಧಿ ಮುಗ್ದಿರೋ ದಿನನೇ ಸಂಜೆ ಹೊಸಬರು ಮತ್ತೆ ಅಧಿಕಾರವನ್ನು ತಗೊಳ್ಳೋಂಥ ವ್ಯವಸ್ಥೆ ಮಾಡಬೇಕು ಅಂತ ಸಂವಿಧಾನ ಹೇಳಿದೆ. ಆದರೆ 3 ವರ್ಷದಿಂದ ಆಗಿಲ್ಲ. ಯಾವುದೇ ರಾಜಕೀಯ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಈ ಸ್ಥಳೀಯ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಆಗಲೇಬೇಕು ಅಂತ ಹೇಳಿ ಒಂದು ಪಕ್ಷನೂ ಗಟ್ಟಿಯಾಗಿ ಹೇಳ್ತಿಲ್ಲ. 224 ಜನ ಶಾಸಕರಲ್ಲಿ ಒಬ್ಬ ಶಾಸಕನೂ ಸಹ ಚುನಾವಣೆ ನಡೀಬೇಕು ಅಂತ ಗಟ್ಟಿಯಾಗಿ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ, ಇವರ ಅಧಿಕಾರ ಪೂರ್ತಿ ಶಾಸಕರಲ್ಲೇ ಕೇಂದ್ರೀಕೃತ ಆಗಿರ್ಬೇಕು. ಶಾಸಕರೊಬ್ಬರಿದ್ದರೆ ಸಾಕ್ಬಿಡು, ತಾಲೂಕ್ ಪಂಚಾಯತಿ ಬೇಡ, ಗ್ರಾಮ ಪಂಚಾಯತಿ ಬೇಡ, ಜಿಲ್ಲಾ ಪಂಚಾಯತಿ ಬೇಡ, ಮುನ್ಸಿಪಾಲ್ಟಿ ಬೇಡ, ಈ ರೀತಿ ಮನೋಭಾವನೆಯನ್ನು ಚುನಾಯಿತ ಪ್ರತಿನಿಧಿಗಳು ಇಟ್ಕೊಳ್ಳೋದ್ರಿಂದ ಇವತ್ತು ತಾಲೂಕ್ ಪಂಚಾಯತಿ ಚುನಾವಣೆ 3 ವರ್ಷದಿಂದ ಸ್ಥಗಿತ ಆಗಿದೆ. ಆಡಳಿತನೇ ಸಂಪೂರ್ಣ ಕುಂಠಿತವಾಗಿದೆ. ಅಧಿಕಾರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕು ಅಂತ ಹೈಕೋರ್ಟ್ ಛೀಮಾರಿ ಹಾಕಿದೆ. 50,000, 1 ಲಕ್ಷ ದಂಡ ಹಾಕಿದೆ. ಆಮೇಲೆ ಚುನಾವಣಾ ಆಯೋಗದವರು ಯಾಕೆ ಈ ಚುನಾವಣೆ ಈ ರೀತಿ ವಿಳಂಬ ಆಗುತ್ತೆ ಅಂದರೆ, ರಾಜ್ಯ ಸರ್ಕಾರ ಮೀಸಲಾತಿ ಮಾಡೋದಿಗೆ ಹಸ್ತಕ್ಷೇಪ ಮಾಡಿ ತಮಗೆ ಇಷ್ಟ ಬಂದಿದ್ದನ್ನು ಮೀಸಲಾತಿ ಮಾಡೋಕ್ಕೆ ಹೋದಾಗ ಈ ಥರ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಮೀಸಲಾತಿ ಮಾಡೋ ಅವಕಾಶ ರಾಜ್ಯ ಸರ್ಕಾರಕ್ಕಿರಬಾರ್ದು, ನಮಗೆ ಕೊಡಿ ಅಂತ ಚುನಾವಣಾ ಆಯೋಗ ಪತ್ರ ಬರೆದಿದೆ. ಅದನ್ನು ಮಾಡಿದ್ರೆ ಯಾವ ಇಲ್ಲದೆ ಇದ್ದಂಗೆ ಅವಧಿ ಮುಗಿಯೋದ್ರೊಳಗೆ ಇವತ್ತು ಚುನಾವಣೆ ಆಗುತ್ತೆ. ಇದು ಅನ್ಯಾಯ. ಇವತ್ತೆಲ್ಲ ಸಂವಿಧಾನದ ಪರ ನಾವು ಭಾರಿ ಸಂವಿಧಾನ ಉಳಿಸ್ತೀವಿ ಅಂತಾರೆ. ಎಲ್ಲರೂ ಸಂವಿಧಾನ ವಿರೋಧಿಗಳಾಗಿ ಇವತ್ತು ರಾಜಕೀಯ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ನಡ್ಕೊಳ್ತಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈ ಕಳೆದ 14 ತಿಂಗಳಿಂದ, 1 ವರ್ಷ 1 ತಿಂಗಳಿಂದ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರಿಲ್ಲ, ಪುರಸಭೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರಿಲ್ಲ, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರಿಲ್ಲ. ರಾಜ್ಯದಲ್ಲಿ ಒಟ್ಟು 400 ಸ್ಥಳೀಯ ಸಂಸ್ಥೆಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರಿಲ್ಲದೆ 14 ತಿಂಗಳು ಇವತ್ತು ರಾಜ್ಯದಲ್ಲಿ ಕಳೆದಿದ್ದಾರೆ. AC ಅವ್ರನ್ನ, ತಹಸೀಲ್ದಾರ್ನ ಆಡಳಿತಾಧಿಕಾರಿಗಳು ಹಾಕಿದ್ದಾರೆ. ಅವು ಸತ್ತೋಗಿದ್ದಾವೆ ಸ್ಥಳೀಯ ಸಂಸ್ಥೆಗಳು. ಆ ರೀತಿ ಇದ್ದೂ ಇಲ್ಲದೆ ಇದ್ದಂಗೆ ಚುನಾಯಿತ ಸಂಸ್ಥೆಗಳನ್ನು ನಿರ್ವೀರ್ಯ ಮಾಡಿ ಅವ್ರಿಗೆ ಶಕ್ತಿ ಇಲ್ಲದೆ ಇದ್ದಂಗೆ ಮಾಡೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಇವರಿಗೇನಾದ್ರು ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಇವರಿಗೇನಾದ್ರು ಸ್ಥಳೀಯ ಸಂಸ್ಥೆ ರಾಜೀವ್ ಗಾಂಧಿಯವರು ತಿದ್ದುಪಡಿ ಮಾಡಿರೋದ್ರ ಬಗ್ಗೆ ಗೌರವದ ಭಾವನೆ ಇದ್ದರೆ, ಯಾರೇ ಮಾಡಿರಲಿ, ಸಂವಿಧಾನ ತಿದ್ದುಪಡಿಯಾಗಿ ಸಂವಿಧಾನ ಹೇಳಿದ್ದನ್ನೇ ವಿರೋಧ ಮಾಡ್ತಾರೆ ಅಂದರೆ ಇವು ಅಯೋಗ್ಯ ಸರ್ಕಾರಗಳು, ಅಯೋಗ್ಯ ಜನಪ್ರತಿನಿಧಿಗಳು ಅಂತ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ತಕ್ಷಣವೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಸ್ಕೋಬೇಕು. ರಾಜಕೀಯ ಉದ್ದೇಶದಿಂದ ಇವತ್ತು ಸ್ಥಳೀಯ ಸಂಸ್ಥೆಗಳದ್ದೇನು ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಇಲ್ಲದೇ ಇದ್ದಂಗೆ ಮಾಡಿದ್ದಾರೆ 14 ತಿಂಗಳಿಂದ. ಇದು ಸಂವಿಧಾನ ವಿರೋಧಿ ನಡವಳಿಕೆ. ಶಿವಮೊಗ್ಗ ನಗರ ಕಾರ್ಪೊರೇಷನ್ನ ಅವಧಿ ಮುಗಿದು ಈಗಾಗಲೇ 1 ವರ್ಷ ಆಗ್ತಾ ಬಂತು. ತಕ್ಷಣವೇ ಅವಧಿ ಮುಗಿದಿದ್ದೇನೆ ಹೊಸಬರು ಅಧಿಕಾರ ಸ್ವೀಕಾರ ಮಾಡಬೇಕು. ಆ ರೀತಿ ಕಾಯ್ದೆಯಲ್ಲಿರೋದು. ಯುದ್ಧ ಆದರೆ, ಭೂಕಂಪ ಆದರೆ ಮಾತ್ರ ಚುನಾವಣೆಗಳನ್ನು ಮುಂದೂಡ್ಬೋದೇ ಹೊರತು ಯಾವ ಕಾರಣದಿಂದನೂ ಮುಂದೂಡಬಾರ್ದು ಅಂತ ಸಂವಿಧಾನ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಜನರು ಸಹ ದನಿ ಎತ್ತಬೇಕು. ಜನಪ್ರತಿನಿಧಿಗಳು ಮೌನದಿಂದ ಇದ್ದಾಗ ಜನ ಇವತ್ತು ಆಡಳಿತ
ಕಷ್ಟನ ಅನುಭವಿಸೋರು ಆಡಳಿತ ಇಲ್ಲದೆ ಇವತ್ತು ಜನಸಾಮಾನ್ಯರು. ಹಾಗಾಗಿ ಜನನೂ ಸಹ ದನಿ ಎತ್ತಬೇಕು. ಸರ್ಕಾರ ಇವತ್ತು ತಕ್ಷಣವೇ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಬೇಕು. ಜೊತೆಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರುಗಳ ಚುನಾವಣೆ ನಡೆಸಬೇಕು. ಕಾರ್ಪೊರೇಷನ್ಗಳ ಚುನಾವಣೆ ನಡೆಸಬೇಕು ಅಂತ ಆಗ್ರಹ ಮಾಡ್ತೇವೆ. ಇಲ್ಲ ಅಂದರೆ ಇವತ್ತು ಜನ ಬೀದಿಗಿಳಿದು ಇವತ್ತು ಆಡಳಿತ ವ್ಯವಸ್ಥೆಯನ್ನು ಇವ್ರು ಹಾಡು ಮಾಡ್ತಾರೆ. ವಿಕೇಂದ್ರೀಕರಣಕ್ಕೆ ಇವತ್ತು ಗೌರವ ಕೊಡ್ತಾ ಇಲ್ಲ ಅನ್ನೋ ಮಾತು ಇವತ್ತು ಕಳಂಕ ಅದು ಕಾಂಗ್ರೆಸ್ಸಿಗೂ ಇದೆ, BJPಗೂ ಇದೆ, ಎಲ್ಲ ಪಕ್ಷಗಳಿಗೂ ಒದಗಿದೆ. ಅದಕ್ಕೋಸ್ಕರ ಈಗಲಾದರೂ ತಕ್ಷಣವೇ ರಾಜ್ಯ ಸರ್ಕಾರ ಚುನಾವಣೆ ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶಿವಮೊಗ್ಗ ಮಹಾನಗರ ಪಾಲಿಕೆ 4 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತಾಗಿದೆ. ಸೇರಿದಂಗೆ ಕಾಲಕ್ಕೆ ಅದರ ಗಡಿಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ವ್ಯಾಪ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇದೆ. ಯಾಕಂದರೆ ಶಿವಮೊಗ್ಗ ನಗರದ ಸುತ್ತಮುತ್ತ 1996ರಲ್ಲಿ ಒಂದ್ಸರಿ ಡಿನೋಟಿಫಿಕೇಶನ್ ಆಗಿದೆ. ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರದೇಶಗಳನ್ನು ಕಾರ್ಪೊರೇಷನ್ಗೆ ಸೇರಿಸ್ಕೊಳ್ತಕ್ಕಂಥದ್ದು. ನಂತರ ಇದುವರೆಗೂ ಹಲವಾರು ಗ್ರಾಮ ಪಂಚಾಯತಿಗೆ ಸೇರಿದಿರೋ ಪ್ರದೇಶಗಳು ಪಟ್ಟಣಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಮೂಲಭೂತ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ, ರಸ್ತೆ, ಚರಂಡಿ, ವಿದ್ಯುತ್ ದೀಪ ಪಡಿತಾ ಇದ್ದಾರೆ. ಖಾತೆ ಆಗಿ ಅವರಿಗೆ ಹಕ್ಕು ದಾಖಲೆಗಳು ಅಲ್ಲಿ ಸಿಗಬೇಕಾಗಿದೆ ಮತ್ತು ಅಭಿವೃದ್ಧಿ ಕ್ರಮವಾಗಿ ಆಗಬೇಕಾಗಿದೆ. ಇದಕ್ಕೇನು ಪರಿಹಾರ ಅಂದರೆ ಶಿವಮೊಗ್ಗ ಈಗಿರ್ತಕ್ಕಂಥ ಕಾರ್ಪೊರೇಷನ್ನು ಅದು ಆಡಳಿತಾಧಿಕಾರಿಗಳು ನಿರ್ಣಯ ಕೈಗೊಳ್ಬೋದು, ಚುನಾಯಿತ ಪ್ರತಿನಿಧಿಗಳು ಕೈಗೊಳ್ಬೋದು. ಆಡಳಿತಾಧಿಕಾರಿಗಳು ಎಷ್ಟು ಪ್ರದೇಶಗಳು ಸುತ್ತಮುತ್ತ ಶಿವಮೊಗ್ಗ ಸುತ್ತಮುತ್ತ ಎಷ್ಟು ಗ್ರಾಮ ಪಂಚಾಯತಿ ಸೇರಿದಂಥ ಪ್ರದೇಶಗಳು ಶಿವಮೊಗ್ಗಕ್ಕೆ ಲಗತ್ತಾಗಿದೆ ಅವನ್ನ ಸೇರಿಸ್ಕೊಂಡೆ ಹೆಚ್ಚಿನ ರೀತಿಯಲ್ಲಿ ಕಾರ್ಪೊರೇಷನ್ಗೆ ಸಾವಿರಾರು ಕೋಟಿ ಅನುದಾನ ಬರುತ್ತೆ, ಹೆಚ್ಚು ಅಭಿವೃದ್ಧಿನೂ ಮಾಡ್ಬೋದು, ಮೂಲಭೂತ ಸೌಲಭ್ಯ ಕೊಡ್ಬೋದು. ಗ್ರಾಮ ಪಂಚಾಯತಿಲಿ ಕಾರ್ಪೊರೇಷನ್ ಮಾಡಿದಷ್ಟು ಕೆಲಸ ಮಾಡೋದಕ್ಕೆ ಹಣ ಇರೋದಿಲ್ಲ. ಅದಕ್ಕೋಸ್ಕರ ಜನರ ಒತ್ತಾಯ ಇದೆ. ಜನರಿಗೆ ಅದರಿಂದ ಒಂದು ಸೌಲಭ್ಯ ಸಿಗುತ್ತೆ ಮತ್ತು ದಾಖಲೆಗಳು ಸಿಗುತ್ತೆ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಯವರೇ ಈಗ ಆಡಳಿತಾಧಿಕಾರಿ, ಅದಕ್ಕೆ ಜಿಲ್ಲಾಧಿಕಾರಿಯವರು ತಕ್ಷಣವೇ ಸಭೆ ಕರೆದು ನಿರ್ಣಯ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರದೇಶಗಳು ಏನು ಗ್ರಾಮ ಪಂಚಾಯತಿಯವು ಭಾಳ ವರ್ಷದಿಂದ ಕಾರ್ಪೊರೇಷನ್ ವ್ಯಾಪ್ತಿಗೆ ಸೇರಿಸಿಲ್ಲ, ಅದು ಸೇರ್ಸಕ್ಕೆ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರದ ಅನುಮೋದನೆ ಕಳಿಸಿದ್ರೆ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಮುಗೀತು. ಯಾರೂ ಸಹ ಅದಕ್ಕೆ ತಕರಾರು ಮಾಡೋಂಗಿಲ್ಲ. ಏನಾದರೂ ನಿಜವಾದ ತಕರಾರಿದ್ದರೆ ನಮ್ಮದನ್ನು ಪ್ರದೇಶನ ಬಿಡಬೇಕು ಅಂತ ಇದ್ದರೆ ಜನ ಅಹವಾಲು ಕೊಡೋದಕ್ಕೂ ಆಹ್ವಾನ ಮಾಡ್ತಾರೆ ತಕರಾರು. ಈ ಕೆಲಸ ಇವತ್ತು ತಕ್ಷಣ ಆದರೆ ಶಿವಮೊಗ್ಗ ಕಾರ್ಪೊರೇಷನ್ ವ್ಯವಸ್ಥಿತವಾಗಿ ವ್ಯಾಪ್ತಿಯನ್ನು ನಮ್ಮ ಏನು ಕಾರ್ಪೊರೇಷನ್ ಆ್ಯಕ್ಟಲ್ಲಿ ಏನಿದೆ ಅಂದರೆ ಗಡಿಗಳನ್ನು ಮೊದಲು ಸರಿಯಾಗಿ ಗುರುತಿಸ್ಕೊಳ್ಳಿ, ವ್ಯಾಪ್ತಿಗಳನ್ನು ಸರಿಯಾಗಿ ಮಾಡೋದು ಮೊದಲನೇ ಆದ್ಯ ಕರ್ತವ್ಯ ಕಾರ್ಪೊರೇಷನ್ ಎನ್ನುವಂಥ ಆ್ಯಕ್ಟಲ್ಲಿದೆ. ಅದನ್ನು ಕಡ್ಡಾಯವಾಗಿ ಆಡಳಿತಾಧಿಕಾರಿಗಳು ಮಾಡಿ ಶಿವಮೊಗ್ಗ ನಗರಸಭೆ ಸುತ್ತಮುತ್ತ ಕಾರ್ಪೊರೇಷನ್ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳನ್ನು ತಕ್ಷಣವೇ ಸೇರಿ ಅವರಿಗೆ ದಾಖಲೆಗಳನ್ನು ಕೊಡು, ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಾನು ಆಗ್ರಹ.